ನಮಸ್ಕಾರ ವೀಕ್ಷಕರೇ. ಪ್ರಮುಖವಾಗಿ ನಮ್ಮ ರಾಜ್ಯದ ವಿಚಾರಕ್ಕೆ ನಾವು ತಗೊಂಡ್ರೆ ಮಠಮಾನ್ಯ ಸ್ವಾಮೀಜಿಗಳು ಅಂತ ಅಂದ್ರೆ ಎಲ್ಲಿಲ್ಲದ ಗೌರವ ಕೊಡ್ತೀವಿ. ಅವರು ಕಂಡ ತಕ್ಷಣ ಅವರಿಗೆ ಕಾಲಿಗೆ ಎರಗಿ ನಾವು ನಮಸ್ಕಾರ ಮಾಡ್ತೀವಿ, ಅವರ ಆಶೀರ್ವಾದ ಪಡೆದುಕೊಳ್ತೀವಿ. ಅವರ ಮಾರ್ಗದರ್ಶನಗಳು ಸಿಕ್ಕರೆ ನಾವು ಪುನೀತರು ಅನ್ನುವಂತಹ ಭಾವನೆ ಅನೇಕರಿಗೂ ಕೂಡ ಈ ಕ್ಷಣಕ್ಕೂ ಇದೆ. ಹಾಗಾಗಿ ಮಠಮಾನ್ಯ ಸ್ವಾಮೀಜಿಗೆ ಎಲ್ಲಿಲ್ಲದ ಗೌರವವನ್ನ ನಮ್ಮ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ನಮ್ಮ ಜನ ಕೊಡ್ತಿದ್ದಾರೆ. ಹಾಗಾಗಿ ಈಗಲೂ ಕೂಡ ಅದೆಷ್ಟೋ ಜನ ತಮ್ಮ ಊರಲ್ಲಿರುವಂತಹ ಮಠಗಳಿಗೆ ಹೋಗ್ತಾರೆ, ಸ್ವಾಮೀಜಿಗಳ ಪಾದ ಪೂಜೆ ಮಾಡ್ತಾರೆ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಬರ್ತಾರೆ. ಅಥವಾ ಏನೇ ಸಮಸ್ಯೆಗಳಿದ್ರೂ ಕೂಡ ಸ್ವಾಮೀಜಿಯನ್ನ ಭೇಟಿ ಆದ್ರೆ ಸಾಕಪ್ಪ, ನಮಗೊಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಅನ್ನುವಂತಹ ನಂಬಿಕೆ ನಮ್ಮ ಜನರದ್ದು. ಆದ್ರೆ ಇವತ್ತು ನಾವು ಹೇಳ್ತಾ ಇರುವಂತಹ ಕತೆ ಒಂದು ಪ್ರಖ್ಯಾತ ಮಠದಲ್ಲಿ ಆ ಸ್ವಾಮೀಜಿ ತಮ್ಮ ಊರ ಜನರನ್ನ ನಂಬಿಸಿ ಅತಿ ದೊಡ್ಡ ದ್ರೋಹ ಮಾಡಿದ್ದಾರೆ. ಪ್ರಮುಖವಾಗಿ ಅದೇ ಮಠದಲ್ಲಿ ಮಾಡಬಾರ್ದು ಕೆಲಸ ಮಾಡಿ ಅದೇ ಜನ ಯಾರು ಆತನನ್ನ ನಂಬ್ತಾ ಇದ್ರಲ್ಲ, ಸ್ವಾಮೀಜಿ ಅಂತ ಪೂಜೆ ಮಾಡ್ತಿದ್ರಲ್ಲ, ಆತ ಈಗ ರೆಡ್ ಹ್ಯಾಂಡ್ ಆಗಿ ಅದೇ ಗ್ರಾಮಸ್ಥರ ಜೊತೆಗೆ ಸಿಕ್ಕಾಕಿಕೊಂಡಿದ್ದಾನೆ ಅನಾಚಾರ ಕೆಲಸ ಮಾಡೋದ್ರ ಮೂಲಕ. ಹಾಗಾದ್ರೆ ಯಾವುದು ಆ ಪ್ರಖ್ಯಾತ ಮಠ, ಯಾರು ಆ ಪ್ರಖ್ಯಾತ ಸ್ವಾಮೀಜಿ, ಆತ ಮಾಡಿರುವಂತಹ ಅನಾಚಾರ ಕೆಲಸ ಎಂಥದ್ದು, ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಈ ಎಪಿಸೋಡ್ ನಲ್ಲಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಯಾವುದೇ ಹಳ್ಳಿಗೆ, ಯಾವುದೇ ಗ್ರಾಮಕ್ಕೆ ಹೋದ್ರೂ ಕೂಡ ನಿಮಗೆ ಅಲ್ಲಿನ ಜನರ ಮುಗ್ಧತೆ ಎಷ್ಟರ ಮಟ್ಟಿಗೆ ಇರುತ್ತಂದ್ರೆ, ನಾನು ಆರಂಭದಲ್ಲೇ ಹೇಳದ್ನಲ್ಲ, ಈ ಮಠಮಾನ್ಯ ಸ್ವಾಮೀಜಿಗಳು ಅಂತ ಅಂದ್ರೆ ಈ ದೇವಸ್ಥಾನಗಳಿಗೆ ಕೊಡುವಂತಹ ಮರ್ಯಾದೆ, ಅಲ್ಲಿರುವಂತಹ ಭಯ ಭಕ್ತಿ ಎಲ್ಲವೂ ಕೂಡ ಸ್ವಾಮೀಜಿಗಳಿಗೆ ಕೊಡ್ತಾರೆ. ಮಠಮಾನ್ಯಗಳಿಗೆ ಹೋದಾಗ ಜನ ಕೂಡ ಅದೇ ರೀತಿ ಸ್ವಾಮೀಜಿಗಳನ್ನ ದೇವರು ಅಂತ ಈ ಕ್ಷಣಕ್ಕೂ ಕೂಡ ಅಲ್ಲಿ ಪೂಜೆ ಮಾಡ್ತಾರೆ. ಸೊ ಅವ್ರನ್ನ ಭೇಟಿಯಾಗಿ ಬಂದ್ರೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನುವಂತಹ ನಂಬಿಕೆ ಗ್ರಾಮೀಣ ಭಾಗದ ಜನರದ್ದು. ಪ್ರಮುಖವಾಗಿ ನಮ್ಮ ರಾಜ್ಯದ ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ಈ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ನಮಗೆಲ್ಲ ನೋಡೋದಕ್ಕೆ ಸಿಗುತ್ತೆ. ಬಟ್ ಸ್ವಾಮೀಜಿಗಳು ಕಾವಿ ಧರಿಸಿದ ತಕ್ಷಣ ಅವರು ಎಲ್ಲವನ್ನ ತ್ಯಾಗ ಮಾಡಿ ಸಮಾಜ ಸೇವೆ ಮಾಡಿಕೊಂಡು ಜನರ ಏಳಿಗೆಗೆ ಮಾತ್ರ, ಸಮಾಜದ ಏಳಿಗೆಗೆ ಮಾತ್ರ ದುಡಿಬೇಕು ಅಂತ ಕೂಡ ಇಲ್ಲ. ಎಷ್ಟೋ ಜನ ಕಾವಿಗಳನ್ನ ಧರಿಸಿ ಮಠಾಧೀಶರು ಸಂಸಾರಸ್ಥರಾಗಿದ್ದಾರೆ, ಹೆಂಡತಿ ಮಕ್ಕಳನ್ನ ಕೂಡ ಹೊಂದಿದ್ದಾರೆ, ಅದ್ರ ಜೊತೆಗೆ ಸಮಾಜ ಸೇವೆ ಮಾಡ್ತಾರೆ, ಊರು ಉದ್ಧಾರ ಮಾಡ್ತೀನಿ ಅಂತ ಮಠಮಾನ್ಯಗಳನ್ನ ಕೂಡ ಹೊಂದಿದ್ದಾರೆ, ಆ ರೀತಿ ಕೆಲಸಗಳನ್ನ ಕೂಡ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಯಾರಿಗೂ ಕೂಡ ತಕರಾರುಗಳು ಕೂಡ ಇಲ್ಲ. ಆದ್ರೆ ನಾನು ಎಲ್ಲವನ್ನ ಕೂಡ ತ್ಯಾಗ ಮಾಡಿದ್ದೀನಿ, ನನ್ನ ಸೇವೆ ಏನಿದ್ರು ಕೂಡ ಊರಿನ ಜನರಿಗೆ, ಊರಿನ ಏಳಿಗೆಗೆ ನಿಮಗೋಸ್ಕರ ಮೀಸಲಿಟ್ಟಿದ್ದೀನಿ ಅಂತ ಹೇಳಿ ಒಂದು ಮಠವನ್ನ ನಿರ್ಮಿಸಿ ಜನರ ಸೇವೆಗೆ ಅಂತ ಬಂದವನು, ಎಲ್ಲಾ ತ್ಯಾಗ ಮಾಡಿದವನು ಅದೇ ಮಠದಲ್ಲಿ ಅನಾಚಾರದ ಕೆಲಸ ಮಾಡಿ ಸಿಕ್ಕಾಕೊಂಡ್ರೆ ಗ್ರಾಮಸ್ಥರ ಮನಸ್ಥಿತಿ ಮತ್ತು ಪರಿಸ್ಥಿತಿ ಹೇಗಾಗಿರಬಾರದು. ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಇವತ್ತು ರಾಜ್ಯದ ಒಂದು ಪ್ರಖ್ಯಾತ ಮಠದಲ್ಲಿ ಪ್ರಖ್ಯಾತ ಸ್ವಾಮೀಜಿ ಮಾಡಿರುವಂತಹ ಅನಾಚಾರದ ವಿಚಾರ ಅಷ್ಟು ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಯ್ತು. ಗ್ರಾಮಸ್ಥರೇ ದಂಗಾಗಿ ಹೋಗಿದ್ದಾರೆ ಆ ಸ್ವಾಮೀಜಿಯ ಅನಾಚಾರದ ಕೆಲಸ ನೋಡಿ. ಪ್ರಮುಖವಾಗಿ ಈ ಪ್ರಖ್ಯಾತ ಮಠ ಎಲ್ಲಿ ಬರುತ್ತಪ್ಪ ಅಂತ ಅಂದ್ರೆ ಉತ್ತರ ಕರ್ನಾಟಕ ಭಾಗ, ಕುಂದಾನಗರಿ, ಬೆಳಗಾವಿ. ಹೇಳಿ ಕೇಳಿ ರಾಜಕಾರಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಂತಹ ಜಿಲ್ಲೆ ಅಂದ್ರೆ ಅದು ಬೆಳಗಾವಿ. ಕಾರಣ ಇಡೀ ರಾಜ್ಯದಲ್ಲಿ ನಾವು ಗಮನಿಸಿದ್ರೆ ಅತಿ ದೊಡ್ಡ ಜಿಲ್ಲೆ ಅನಿಸ್ಕೊಳ್ಳುತ್ತೆ ನಮ್ಮ ಬೆಳಗಾವಿ. ಕಾರಣ ಹೈಯೆಸ್ಟ್ ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಜಿಲ್ಲೆ ಅನ್ನೋ ಕಾರಣಕ್ಕೆ. ಅದೇ ಪ್ರಖ್ಯಾತ ಜಿಲ್ಲೆಯಲ್ಲಿ ಒಂದು ಪ್ರಖ್ಯಾತ ಮಠ ಕೂಡ ಇದೆ, ಅದು ಅಡವಿ ಸಿದ್ದೇಶ್ವರ ಮಠ ಅಂತ. ಆ ಮಠದಲ್ಲಿ ಇರುವಂತಹ ಅಡವಿ ಸಿದ್ದೇಶ್ವರ ಸ್ವಾಮೀಜಿಯನ್ನ ಆ ಗ್ರಾಮದ ಜನ ಪ್ರಮುಖವಾಗಿ ದೇವರು ಅಂತ ಪೂಜೆ ಮಾಡ್ತಿರ್ತಾರೆ. ಪ್ರತಿ ದಿನ ಕೂಡ ದೇವಸ್ಥಾನಗಳಿಗೆ ಹೋಗ್ತಾರೋ ಹಾಗೆ ಆ ಮಠಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ದಿನನಿತ್ಯದ ಕೆಲಸಗಳನ್ನ ಆ ಜನ ಆರಂಭ ಮಾಡ್ತಿರ್ತಾರೆ. ಪ್ರಮುಖವಾಗಿ ಈ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿರುವಂತಹ ಅಡವಿ ಸಿದ್ದೇಶ್ವರ ಮಠ, ಅಲ್ಲಿರುವಂತಹ ಅಡವಿ ಸಿದ್ದೇಶ್ವರ ಸ್ವಾಮೀಜಿ ಮಾಡಬಾರ್ದು ಕೆಲಸ ಮಾಡಿ ಇವತ್ತು ಗ್ರಾಮಸ್ಥರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಯಾವ ಊರಿನ ಜನ ಅವರು ದೇವ್ರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು, ಇವರು ನಮ್ಮ ಮಠದಲ್ಲಿದ್ರೆ ಸೂಕ್ತ ಅಂತ ಅಂದುಕೊಂಡಿದ್ರು, ಊರಿನ ಏಳಿಗೆಗೆ ಇವರು ಇರಬೇಕು ಅಂತ ಅಂದುಕೊಂಡಿದ್ರು, ಈಗ ಅದೇ ಊರಿನ ಜನ ದಯವಿಟ್ಟು ಸ್ವಾಮಿ ನಮ್ಮ ಊರನ್ನ ಬಿಟ್ಟು ಹೋಗಿ, ಮಠವನ್ನ ಬಿಟ್ಟು ಹೋಗಿ, ಅಂಟಿರುವ ಕಳಂಕ ಮತ್ತು ಅನಾಚಾರಗಳನ್ನ ಅಳಿಸಿ ಹಾಕ್ಬೇಕು ಅಂದ್ರೆ ಇಲ್ಲಿಂದ ಈ ಕ್ಷಣಕ್ಕೆ ನೀವು ಹೋಗ್ಬೇಕು ಅನ್ನೋ ಮಟ್ಟಿಗೆ ಗ್ರಾಮಸ್ಥರು ಬಂದಿದ್ದಾರೆ ಅಂದ್ರೆ ಆ ಸ್ವಾಮೀಜಿ ಮಾಡಿರುವಂತಹ ಕೆಲಸ ಎಂಥದ್ದಿರ್ಬೇಕು ಹೇಳಿ. ಪ್ರಮುಖವಾಗಿ ಅಡವಿ ಸಿದ್ದೇಶ್ವರ ಮಠ ಎಂದಿನಂತೆ ಆ ಮಠಕ್ಕೆ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಅದೇ ಮಠದಲ್ಲಿ ಒಂದು ಯುವಕರು ಸ್ವಾಮೀಜಿಯನ್ನ ಭೇಟಿ ಆಗುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದೇ ಮಠದ ಒಂದು ಕೋಣೆಯಲ್ಲಿ ಸ್ವಾಮೀಜಿಯನ್ನ
ನೋಡಬಾರ ಸ್ಥಿತಿಯಲ್ಲಿ ನೋಡ್ಬಿಡ್ತಾರೆ ಯುವಕರು. ಪ್ರಮುಖವಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ದೀನಿ, ನಾನು ಸಂಸಾರಸ್ಥನಲ್ಲ, ನನಗೆ ಕುಟುಂಬ ಇಲ್ಲ, ಎಲ್ಲ ಜೀವನವನ್ನ ನಿಮಗೋಸ್ಕರ ತ್ಯಾಗ ಮಾಡಿ ನಿಮಗೋಸ್ಕರ ಮೀಸಲಿಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಆತನೇ ಅದೇ ಕೋಣೆಯಲ್ಲಿ ಒಬ್ಬ ಮಹಿಳೆ ಜೊತೆ ರೆಡ್ ಹ್ಯಾಂಡ್ ಹಾಕಿ ಮಾಡಬಾರ್ದು ಕೆಲಸ ಮಾಡ್ತಾ ಸಿಕ್ಕಿ ಬೀಳ್ತಾನೆ ಯುವಕರ ಕೈಗೆ. ಯುವಕರು ಆ ದೃಶ್ಯಗಳನ್ನ ನೋಡಿದಾಗ ದಂಗಾಕ್ ಹೋಗ್ತಾರೆ. ಅರೆ, ಏನಿದು ಸ್ವಾಮೀಜಿ ಹೇಳೋದೊಂದು, ಇಲ್ಲಿ ನೋಡಿದ್ರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ ನೋಡಿದಾಗ ಆ ಯುವಕರಿಗೆ ಶಾಕ್ ಆಗುತ್ತೆ. ತತ್ಕ್ಷಣ ಗ್ರಾಮಸ್ಥರು ಮಾಹಿತಿ ಕೊಡ್ತಾರೆ. ಪ್ರಮುಖವಾಗಿ ಆ ಗ್ರಾಮಸ್ಥರಿಗೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಮಠಕ್ಕೆ ಓಡೋಡ್ ಬರ್ತಾರೆ. ಯಾವಾಗ ಯುವಕರು ಮಾಹಿತಿ ಕೊಡ್ತಾರೋ ಆಗ ಓಡೋಡ್ ಬರ್ತಾರೆ ಸ್ವಾಮೀಜಿಯನ್ನ. ಪ್ರಮುಖವಾಗಿ ಅಡವಿ ಸಿದ್ದರಾಮ ಸ್ವಾಮೀಜಿಯನ್ನ ಆ ಸ್ಥಿತಿಯಲ್ಲಿ ನೋಡಿದಾಗ ಗ್ರಾಮಸ್ಥರು ಕೂಡ ಒಂದು ಕ್ಷಣ ಶಾಕ್ಗೊಳಗಾಗ್ತಾರೆ. ಕಾರಣ ಪ್ರತಿನಿತ್ಯ ಕೂಡ ಅವ್ರನ್ನ ಬೇರೆ ದೃಷ್ಟಿಯಲ್ಲಿ ನೋಡಿದಂತಹ ಜನಕ್ಕೆ ಇವರು ಈ ರೀತಿ ಕೆಲಸ ಮಾಡಿದ್ದಾರಾ, ಈ ರೀತಿ ಕೆಲಸ ಮಾಡ್ತಾ ಇದ್ರಾ ಅನ್ನೋ ಮಟ್ಟಿಗೆ ಅಸಹ್ಯ ಬರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಗಲಾಟೆ ಶುರುವಾಗುತ್ತೆ, ಆಕ್ರೋಶ ವ್ಯಕ್ತವಾಗುತ್ತೆ. ಬೆಳಗಾವಿಯ ಈ ಅಡವಿ ಸಿದ್ದೇಶ್ವರ ಮಠ ಒಂದ್ ರೀತಿ ರಣರಂಗವಾಗಿ ಇವತ್ತು ಮಾರ್ಪಾಡಾಗ್ಬಿಡತ್ತೆ. ದಯವಿಟ್ಟು ಸ್ವಾಮಿ ನಮ್ಮ ಊರಿನ ಗೌರವ ಕಾಪಾಡಬೇಕು, ಮಠದ ಮಾನ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ನೀವು ಇಲ್ಲಿಂದ ಬಿಟ್ಟು ಹೋಗಿ ಅಂತ ಜನ ಅಂಗಲಾಚಿ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾರು ಈ ಅಡವಿ ಸಿದ್ದರಾಮ ಸ್ವಾಮೀಜಿ ಇಲ್ಲಿದ್ರೆ ಸೂಕ್ತ, ಅವ್ರನ್ನ ಮೂರಿಗೆ ಒಳ್ಳೇದ್ ಮಾಡ್ತಾರೆ, ನಮಗೆಲ್ಲ ಒಳ್ಳೇದ್ ಮಾಡ್ತಾರೆ, ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ಅಂತ ಗ್ರಾಮಸ್ಥರು ನಂಬಿದ್ರಲ್ಲ, ಅದೇ ಗ್ರಾಮಸ್ಥರು ಇವತ್ತು ಆ ಮಠ ಬಿಟ್ಟು ಹೋಗಬೇಕು ಸ್ವಾಮೀಜಿ ಅಂತ ಪಟ್ಟು ಹಿಡಿದಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಸ್ವಾಮೀಜಿ ಮಾಡಿದ ಕೆಲಸ ಎಂಥದ್ದು, ಆ ಗ್ರಾಮಸ್ಥರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಘಾಸಿ ಉಂಟು ಮಾಡಿದೆ ಈ ಘಟನೆ ಅಂತ. ಅಂದ್ರೆ ಓವರಾಲ್ ಆ ಗ್ರಾಮಸ್ಥರ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಸ್ವಾಮೀಜಿ ನಡೆದುಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದಕ್ಕೆ ಶುರುವಾಯಿತು, ಪೊಲೀಸರ ಎಂಟ್ರಿ ಆಗ್ತೆ, ಅಲ್ಲಿ ಜನರನ್ನ ಸಮಾಧಾನ ಮಾಡ್ತಾರೆ, ಪರಿಸ್ಥಿತಿನ ಕಂಟ್ರೋಲ್ ಮಾಡ್ತಾರೆ. ಜನರ ಆಗ್ರಹ ಆಯ್ತಲ್ಲ, ದಯವಿಟ್ಟು ಬಿಟ್ಟು ಹೋಗಿ, ಇಲ್ಲ ಅಂದ್ರೆ ನಾವು ಹೋರಾಟಗಳನ್ನ ಮಾಡ್ತೀವಿ, ನೀವು ಬಿಟ್ಟು ಹೋಗೋ ತನಕ ಕೂಡ ಈ ಜಾಗ ಬಿಟ್ಟು ಕದಲಲ್ಲ ಅಂತ. ಹಾಗಾಗಿ ಅಡವಿ ಸಿದ್ದರಾಮ ಸ್ವಾಮೀಜಿನ ಪೊಲೀಸರು ಅಲ್ಲಿಂದ ಕಳಿಸೋ ಪ್ರಯತ್ನ ಕೂಡ ಮಾಡ್ತಾರೆ. ಸೊ ಕೊನೆಯದಾಗಿ ಸ್ವಾಮೀಜಿ ಅಲ್ಲಿಂದ ಹೋಗಿದ್ದಾರೆ, ಪರಿಸ್ಥಿತಿ ತಿಳಿಯಾಗಿದೆ. ಆದ್ರೆ ಗ್ರಾಮಸ್ಥರ ಭಾವನೆಗಳಿಗೆ ಧಕ್ಕೆ ಆಯ್ತಲ್ಲ, ನಾವಿಷ್ಟು ದಿನ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡಿದ್ವಲ್ಲ, ಆತನೇ ಈ ರೀತಿ ಮಾಡ್ಬಿಟ್ನಲ್ಲ ಅನ್ನುವಂತ ಘಾಸಿ ಮೋಸ್ಟ್ಲಿ ಅದನ್ನ ಅರಗಿಸ್ಕೊಳ್ಳೋದಕ್ಕೆ ಆ ಗ್ರಾಮಸ್ಥರಿಗೆ ಬಹುದಿನಗಳೇ ಬೇಕಾಗತ್ತೆ. ಯಾರೋ ಒಬ್ರು ಮಾಡುವಂತಹ ಕೆಲಸಕ್ಕೆ ಇನ್ನು ಯಾರೋ ಒಳ್ಳೆಯವರು, ಒಳ್ಳೆ ಸ್ವಾಮೀಜಿಗಳು ಎಲ್ಲವನ್ನ ತ್ಯಾಗ ಮಾಡಿ ಜನರಿಗೆ ಸಮಾಜ ಸೇವೆಗೆ ಅಂತ ಮುಡಿಪಿಟ್ಟರನ್ನ ಕೂಡ ಅನುಮಾನದ ದೃಷ್ಟಿಯಿಂದ ನೋಡೋ ರೀತಿಯಲ್ಲಿ ಮಾಡ್ಬಿಡುತ್ತೆ ಕೆಲವೊಂದು ಘಟನೆಗಳು. ಬಟ್ ಆಗದೇ ಇರಲಿ, ಯಾರೋ ಒಬ್ರು ಮಾಡಿದ್ದಕ್ಕೆ ಇಡೀ ಕಾವಿ ಧರಿಸಿರುವಂತಹ ಸ್ವಾಮೀಜಿಗಳು ಎಲ್ಲರೂ ಹಾಗೆ ಅಂತ ಖಂಡಿತ ಡಿಸೈಡ್ ಮಾಡಬೇಡಿ. ಯಾಕಂದ್ರೆ ಒಳ್ಳೊಳ್ಳೆ ಮಾರ್ಗದರ್ಶನ ಕೊಟ್ಟಂತಹ ಅನೇಕ ಜನ ಸ್ವಾಮೀಜಿಗಳು, ಮಠಾಧೀಶರು ಕೂಡ ನಿಮ್ಮ ನಡುವೆ ಇದ್ದಾರೆ ಅನ್ನೋದನ್ನ ಕೂಡ ನಾವು ಮರೆಯೋ ಹಾಗಿಲ್ಲ. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.